ವಿಜಯಪುರ ಜಿಲ್ಲೆಯಲ್ಲಿ ಅಕಾಲಿಕ ಗಾಳಿ ಸಹಿತ ಮಳೆಯ ಅಬ್ಬರ. ನಡಕುಂದಿ ಪಟ್ಟಣದ ಸುತ್ತಮುತ್ತ ನಿನ್ನೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ತೋಟದ ಮನೆಯ ಮೇಲೆ ಜಾಲಿ ಮರ ಉರುಳಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿಬಿಟ್ಟಿದೆ. ಶಿವಪ್ಪ ಹುಕ್ಕಿ ಅನ್ನೋರಿಗೆ ಸೇರಿದಂತಹ ತೋಟದ ಮನೆಯಲ್ಲಿ ನಡೆದಿರುವಂತಹ ಅನಾಹುತ ಇದು. ಶೀಟ್ ಮನೆಯ ಮೇಲೆ ಬೇರು ಸಮೇತ ಮರ ಬಿದ್ದುಬಿಟ್ಟಿದೆ. ಇದರಿಂದ ಸಾಕಷ್ಟು ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ, ಅನಾಹುತಗಳು ಎದುರಾಗಿದ್ದಾವೆ. ಸ್ಥಳೀಯರಿಂದ ಮನೆಯೊಳಗೆ ಸಿಲುಕಿದಂತಹ 4 ಕುಟುಂಬಸ್ಥರ ರಕ್ಷಣೆ ಮಾಡಲಾಗಿದೆ. ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ. ಮರ ಬಿದ್ದ ಪರಿಣಾಮ ಬಾಲಕ ಪರಸಪ್ಪ ಹುಗ್ಗಿಗೆ ಗಂಭೀರವಾಗಿ ಗಾಯವಾಗಿದೆ. ಆತನನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರೆ. ಅಲ್ಲಿರುವಂತಹ ಸ್ಥಳೀಯರು ಆತನನ್ನ ರಕ್ಷಣೆ ಮಾಡಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಆ ಬೃಹತ್ ಆಕಾರದ ಜಾಲಿ ಮರ ನರಶಾಯಿ ಆಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಶೀಟ್ ನಚ್ಚುಕುಚ್ಚಾಗಿದೆ. ಆ ಮನೆಯಲ್ಲಿ ಸ್ಥಳೀಯರು ಇದ್ರು ಅನ್ನುವಂತಹ, ಮನೆಯಲ್ಲಿ ಕುಟುಂಬಸ್ಥರು ಇದ್ರು ಅನ್ನುವಂತಹ ಮಾಹಿತಿ ಇದೆ. ಅಲ್ಲಿರುವಂತಹ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಶೀಟ್ ಎಲ್ಲವೂ ಕೂಡ ಉರುಳಿ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ. ಎಲ್ಲಿ ಸಡ್ನಾಗರಿ ಒಳಗರಿ ನಮ್ಮ ಮಗ ಒಬ್ಬವ, ಹಿರಿಯ ಮಗ ಒಬ್ಬ, ಸಣ್ಣ ಮಗ ಒಬ್ಬವ, ನಮ್ಮ ಮೊಮ್ಮಗೊಬ್ಬ, ನಾವೊಬ್ಬರಿ ಊಟ ಕೈ ತಕ್ಕೊಂಡಿದ್ದಾರೆ. ಹೊರಗೆ ಹೋದ್ರೆ ಜರ ಸಪ್ಪಳು ಬಂದಂಗೆ ಆದರೆ ಸಪ್ಪಳು ಬರುತ್ತೆ. ಹನಿ ಗಾಳಿ ನುಗ್ಗಿಸಿ ಏನು ಬಿದ್ದದ್ರಿ? ಗಿಡ ರೀ, ಜಾಲಿ ಗಿಡ ಜಾಲಿಗಡ. ಎಷ್ಟು ಜನ ಇದ್ರಿ ಒಳಗೆ? 4 ಮಂದಿ ಇದ್ದೇವೆ. ನೋಡಿ, ಮನೆಯಲ್ಲಿ ಪಾಪ ಕುಟುಂಬಸ್ಥರಿದ್ರು. ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯಾದಂತಹ ಅನಾಹುತ ಆಗತ್ತೆ, ಅವಘಡಗಳ ಸಂಭವಿಸುತ್ತೆ ಅಂತ ಹೇಳಿ. ನೆನ್ನೆ ಸುರಿದಂತಹ ಭಾರಿ ಮಳೆಗೆ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಒಬ್ಬ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲಿರುವಂತಹ ಸ್ಥಳೀಯರು. ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ. ಯಾಕಂತಂದ್ರೆ ಮನೆಯಲ್ಲಿರುವಂತಹ ಗೃಹೋಪಯೋಗಿ ಎಲ್ಲವೂ ಕೂಡ ವಸ್ತುಗಳು ನಚ್ಚುಕುಚ್ಚಾಗ್ಬಿಟ್ಟಿದ್ದಾವೆ. ದವಸ ಧಾನ್ಯಗಳನ್ನ ಪಾಪ ಶೇಖರಣೆ ಮಾಡಿಟ್ಟಿದ್ರು. ಆದ್ರೆ ಅವೆಲ್ಲವೂ ಕೂಡ ಈಗ ಕೊಚ್ಕೊಂಡು ಹೋಗ್ಬಿಟ್ಟಿದೆ.